ಸವಿ ಸವಿ ನೆನಪು ಸಾವಿರ ನೆನಪು ಅಂತ ಹೇಳಿಬಿಟ್ಟು ಇದಕ್ಕೆ ಯಾಕೆ ಈ ಥರ ಟೈಟಲ್ ಕೊಟ್ಟಿದ್ದೀನಿ ಅಂತಂದರೆ, ಇವಾಗ ನಾನು ಏನು ಈ ಗುಹೆ ಒಳಗಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಈ ಒಂದು ಗುಹೆಯಲ್ಲಿ ನಾವು ಚಿಕ್ಕ ವಯಸ್ಸಿನವರೇ ಆಗಿದ್ದಾಗ ಇಲ್ಲೆಲ್ಲನೂ ಕೂಡ ಕಣ್ಣ ಮುಚ್ಚಾಲೆ ಆಟ ಆಡೋದು, ಹಾಗೆ ಇಲ್ಲಿ ಭಜನೆಗೆಲ್ಲ ಕೂಡ ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ವಿ. ಈ ಒಂದು ಸ್ಥಳಕ್ಕೆ ಇವತ್ತು ನಾನು ಭೇಟಿ ಕೊಟ್ಟಿದ್ದೀನಿ, ಬೀದರ್ ಜಿಲ್ಲೆಯಲ್ಲಿ. ಅದರಿಂದ ಈ ಒಂದು ಸ್ಥಳ ನಿಮಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಒಂದು ಕಟ್ಟಡ ತುಂಬಾ ವಿಶೇಷವಾಗಿದೆ. ನೀವೇ ಈಗಾಗಲೇ ನೋಡಿರ್ಬೋದು, ಮೇಲಿಂದ ಕೆಳಕ್ಕೆ ನಾನು ನಡ್ಕೊಂಡು ಬಂದೆ. ತುಂಬ ಹಳೆಯ ಕಾಲದಂಥ ಇದು ಒಂದು ಗವಿ ಮಠ ಆಗಿದೆ. ನೋಡಿ ಯಾವ ಥರ ವಿನ್ಯಾಸ ಇದೆ ಅಂತ. ಪುಟ್ಟದಾದ ಬಾಗಿಲಿದೆ, ಅದರ ಒಳಗಡೆಗೆ ಹೋಗ್ತಿದ್ದಂಗೆ ಗೋಪುರ ಥರ ಎಲ್ಲ ಕಡೆಗೂ ಕೂಡ ಈ ಥರ ಕಟ್ಟಿದ್ದಾರೆ. ಇಲ್ಲಿ ಇರೋವಂಥ ದೇವರು ಬಂದು ಶಿವಲಿಂಗ. ನೋಡಿ ಯಾವ ಥರ ಇದೆ, ತುಂಬ ಹಳೆಯ ಕಾಲದ್ದು ಇದು. ನಾವೆಲ್ಲರೂ ಕೂಡ ಇಲ್ಲಿ ಯಾವಾಗಲೂ ಬಂದು ಕಣ್ಣುಮುಚ್ಚಾಲೆ ಆಟ ಆಡ್ತಾಯಿದ್ವಿ. ಹಾಗೆಯೇ ಸಂಜೆ ಹೊತ್ತು ಇಲ್ಲೆಲ್ಲರೂ ಕೂತ್ಕೊಂಡು ಭಜನೆಗಳನ್ನು ಮಾಡ್ತಾಯಿದ್ರು. ಆ ಭಜನೆಯಲ್ಲಿಗೂ ಕೂಡ ನಾವು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ವಿ. ಹಂಗಾಗಿ ಬೀದರ್ಗೆ ಬಂದಾಗ ನಾನು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟೆ. ತುಂಬ ಒಂಥರ ಖುಷಿ ಅನ್ನಿಸ್ತು. ಹಳೆ ನೆನಪೆಲ್ಲನೂ ಕೂಡ ಮತ್ತೆ ಮರುಕಳಿಸಿದ ಹಾಗಾಯಿತು. ಅದರಿಂದ ಅಲ್ಲಿ ಒಂದು ಪುಟ್ಟದಾಗಿ ಒಂದು ವಿಡಿಯೋನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ದೇವಸ್ಥಾನ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಆಗಿಲ್ಲ. ಮೊದಲೆಲ್ಲನೂ ಕೂಡ ಹೇಗಿತ್ತೋ ಹಾಗೇ ಇದೆ, ಏನೂ ಚೇಂಜಸ್ ಆಗಿಲ್ಲ. ಏನಾದರೂ ಗೌರ್ಮೆಂಟವರು ಏನಾದರೂ ಇದ್ರ ಕಡೆಗೆ ತಿರುಗಿ ನೋಡಿದ್ರೆ ಬಹುಶಃ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದೋ ಏನೋ ಗೊತ್ತಿಲ್ಲ. ನೋಡಿ ಎಷ್ಟು ಚಿಕ್ಕದಾದ ದೇವಸ್ಥಾನ ಇದೆ ಒಳಗಡೆ. ಇಲ್ಲಿ ಶಿವಲಿಂಗ ಇದೆ ನೋಡಿ ಒಳಗಡೆಗೆ. ಇಷ್ಟೇ, ಆವಾಗಲೂ ಇದ್ದಿದ್ದು ಇಷ್ಟೇ, ಇವಾಗಲೂ ಕೂಡ ಇಷ್ಟೇ ಇದೆ. ಒಂದು ಚೇಂಜಸ್ ಆಗಿರೋದೇ ಅಂದರೆ ಏನಂದರೆ ಇಲ್ಲಿ ಟೈಲ್ಸ್ ಹಾಕಿದಾರಲ್ಲ, ಈ ಒಂದು ಟೈಲ್ಸ್ ಹಾಕಿರೋದೇ ವಿಶೇಷ. ಇದೊಂದೇ ಚೇಂಜಸ್ಸು, ಇದಕ್ಕೆ ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ, ಎಲ್ಲನೂ ಕೂಡ ಹಾಗೇ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶಿವನಿಗೆ ಇಲ್ಲಿ ಒಂದು ಶಿವಲಿಂಗದ ಒಂದು ಹೂ ಬಿಡುತ್ತಲ್ಲ, ಆ ಒಂದು ಹೂನ ಇಲ್ಲಿ ಅರ್ಪಿಸಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ಈ ಒಂದು ಹೂವು. ಬಹುಶಃ ನೀವೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಇದು ತುಂಬಾ ವಿಶೇಷವಾದಂಥ ಹೂ, ಇದು ಶಿವಲಿಂಗದ ಹೂವು. ನೀವು ಇದಕ್ಕೆ ಏನಂತ ಕರಿತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದ್ರ ಹೆಸರು ನನಗೆ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಿನವರಿದ್ದಾಗಲಿಂದನೂ ಕೂಡ ಈ ಹೂಗಳನ್ನೆಲ್ಲ ತೊಗೊಂಡು ಆಟ ಆಡ್ತಾಯಿದ್ವಿ ನಾವು. ಇದ್ರ ಗಿಡನೂ ಕೂಡ ಇಲ್ಲಿದೆ, ತುಂಬ ಬೆಳೆದು ದೊಡ್ಡದಾಗಿ ಬೆಳೆದಿದೆ. ಇವಾಗ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಆ ಗಿಡ ಎಲ್ಲಿದೆ, ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನೋಡಿ ಒಳಗಡೆಯಿಂದ ಈ ಥರ ಇದೆ. ಆ ಓನರ್ನ ಮಾತಾಡ್ಸೋಣ ಬನ್ನಿ. ಇದು ಗವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಒಂದು ದೇವಸ್ಥಾನಕ್ಕೆ, ಗವಿ ಮಠ ಅಂತ. ಈ ಒಂದು ಗವಿ ಮಠದ ಓನರ್ ಇವರು. ಈ ಒಂದು ಗಿಡ ನಾನು ಚಿಕ್ಕ ಮಗು ಇದ್ದಾಗಲಿಂದನೂ ಕೂಡ ಇಲ್ಲೇ ಆಟ ಆಡಿ ಬೆಳೆದಂಥರು. ಆಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಇವತ್ತು ಬೀದರ್ಗೆ ಬಂದಾಗ ಈ ಒಂದು ದೇವಸ್ಥಾನ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಈ ಹೂವಿನ ಬಗ್ಗೆ ಅವರನ್ನೇ ವಿಚಾರಿಸೋಣ, ಅವ್ರು ಹೇಳ್ತಾರೆ ಬನ್ನಿ. ಇಲ್ಲಿ ನೋಡಿ, ಈ ಹೂವಿನ ಬಗ್ಗೆ ಹೇಳಿ ಸ್ವಲ್ಪ. ಶಿವಲಿಂಗ ಮಾಡ್ತಾರೆ. ಇದು ಕೆಳಗಿದ್ದು ಇದೆಲ್ಲ ಚಿಕ್ಕಸ್ಕೋಟಿ ದೇವರು, ಇದು ಹಾವಿನಡಿ ಪೂರ ಸಾಕ್ಷಾತ್ ಶಿವನ ಸ್ವರೂಪ ಇದೆ ಈ ಹೂವಿನಲ್ಲಿ ನೋಡಿ. ಇದು ಇದ್ರ ಮಧ್ಯದಲ್ಲಿ ಶಿವಲಿಂಗ ಕಾಣಿಸ್ತಾ ಇದೆ ನೋಡಿ. ಇದು ನಾಗರ ಹೆಡೆ ಅಂತೆ. ಇದು 36 ಕೋಟಿ ದೇವರುಗಳು. ಇದು ಒಂದು ಸಾಕ್ಷಾತ್ ಶಿವನ ಒಂದು ಹೂವಾಗಿದೆ. ಇದು ಸುಮಾರು ಎಷ್ಟು ವರ್ಷದ್ದು ಈ ಮಠ? ನಮ್ಮ ಎಷ್ಟು ವರ್ಷ ಆಗಿರ್ಬೋದು ಇದು? ಇವಾಗ ನನಗೆ 55 ವರ್ಷ ಆಗಿದೆ. ನಾವು ಒಂದು 7 ವರ್ಷ 8 ವರ್ಷದ ಹುಡುಗಿ ಇದ್ದಾಗ್ಲಿಂದನೂ ಇಲ್ಲಿ ಆಟ ಆಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಗೊತ್ತಿರೋ ಮಟ್ಟಿಗೆ ಒಂದು 60-65 ವರ್ಷ ಇದೆ. ಅದಕ್ಕೆ ಮುಂಚೆ ಎಷ್ಟಿತ್ತೋ ಗೊತ್ತಿಲ್ಲ. ಇದು ಗಿಡ ಹಚ್ಚಿದ್ರೆ ಮತ್ತೇನೆ 60-70 ವರ್ಷ ಆಯ್ತು.
ಅಂದರೆ ಇವ್ರ ಅತ್ತೆಯವ್ರನ್ನೆಲ್ಲ ನಾವು ನೋಡಿದ್ದೀವಿ, ಮುಂದೆ ಇವ್ರನ್ನ ನೋಡಿರಲಿಲ್ಲ, ಇವಾಗ ನೋಡಿದ್ವಿ. ಅವರೇ ಹಚ್ಚಾರಿ ನಮ್ಮ ಮಾಮ ಏನೋ ಮಾಡಬೇಕದ ಈ ಒಂದು ಹೂವಿನ ಗಿಡ ಇದೆ ನೋಡಿ, ಎಷ್ಟು ಒಂದು ಹೂಗಳು ಇದಕ್ಕೆ ಹತ್ತಿದೆ ಅಂತ. ನಾವು ಚಿಕ್ಕವರಿದ್ದಾಗ ಇದು ಚಿಕ್ಕದಾಗಿತ್ತು ಈ ಒಂದು ಹೂವಿನ ಗಿಡ, ಇವಾಗ ತುಂಬ ದೊಡ್ಡದಾಗಿ ಬೆಳೆದು ನಿಂತಿದೆ. ಇದು ಮಗ್ಗು ಥರ ಇದೆ, ಇದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ವಿಶೇಷ ಅಲ್ವಾ. ಸಾಕ್ಷಾತ್ ಶಿವನೇ ಈ ಒಂದು ಹೂವಿನಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಶಿವಲಿಂಗ, 36 ಕೋಟಿ ದೇವರುಗಳು, ಹಾಗೆ ಮೇಲ್ಗಡೆ ನಾಗರ ಹೆಡೆ, ಎಷ್ಟು ವಿಶೇಷ ಒಂದು ಅಡಗಿದೆ ಈ ಒಂದು ಹೂವಿನಲ್ಲಿ. ಈ ಒಂದು ಹೂವಿನ ಗಿಡ ಮನೆ ಮುಂದೆ ಇದ್ದರೆ ತುಂಬಾ ಶ್ರೇಷ್ಠ ಅಂತಲೂ ಹೇಳ್ತಾರೆ, ಹಾಗೆಯೇ ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ತಾರೆ. ಈ ಹೂವು ಸಿಗೋದು ಬಹಳನೇ ಅಪರೂಪ. ಶಿವರಾತ್ರಿ ದಿನಗಳಲ್ಲಂತೂ ಇಂಥ ಒಂದು ಹೂ ತಂದು ನೀವು ದೇವರಿಗೆ ಅರ್ಪಿಸಿದ್ರಂತೂ ನಿಜಕ್ಕೂ ಶಿವನ ಕೃಪೆಗೆ ಪಾತ್ರರಾಗ್ತೀರಾ. ಈ ಒಂದು ಗಿಡ ನೀವು ನೋಡೋದಕ್ಕೆ ಬಹಳ ಕಮ್ಮಿ ಅಂತ ಹೇಳಿಬಿಟ್ಟೆ ನಾನು ಹೇಳ್ತೀನಿ, ಯಾಕಂದರೆ ಎಲ್ಲ ಕಡೆಗೂ ಕೂಡ ಇದನ್ನು ಬೆಳೆಯೋಕ್ಕಾಗಲ್ಲ. ತುಂಬ ವಿಶೇಷವಾದಂಥ ತಪೋಭೂಮಿನಲ್ಲಷ್ಟೇನೆ ಈ ಒಂದು ಗಿಡ ಬೆಳೆಯುತ್ತೆ ಅಂತಲೂ ಕೂಡ ಎಲ್ಲರೂ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮೇಲ್ಗಡೆಗೆ ಯಾವ ಥರ ಕಟ್ಟಡ ಇದೆ ಅಂತ. ಇದು ಮೇಲ್ಭಾಗ, ಕೆಳಗಡೆ ಒಂದು ಸುರಂಗವನ್ನು ಮಾಡಿಬಿಟ್ಟು ಅಲ್ಲಿ ಆ ಒಂದು ದೇವಸ್ಥಾನನ ಕೊರೆದಿದ್ದಾರೆ, ಅಂದರೆ ಮಠ ಥರ ಕೊರೆದಿದ್ದಾರೆ. ಪ್ರತಿ ಸಲವೂ ಕೂಡ ಶಿವರಾತ್ರಿನಲ್ಲಿ ವಿಶೇಷವಾಗಿ ಇಲ್ಲಿ ಭಜನೆಗಳೆಲ್ಲನೂ ಕೂಡ ನಡೀತಾ ಇತ್ತು ಆವಾಗ. ಇವಾಗ ಏನೋ ನನಗೆ ಗೊತ್ತಿಲ್ಲ, ಆದರೆ ಇದು ಬಹಳ ಒಂದು 100 ವರ್ಷದ ಕೆಳಗಿನ ಹಳೆಯ ದೇವಸ್ಥಾನ ಇದಾಗಿದೆ. ನಿಮ್ಮದು ಕೂಡ ಈ ಥರ ಒಂದು ಹಳೆಯ ನೆನಪುಗಳಿದ್ದರೆ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.